Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಮಿಥುನ ರಾಶಿಯವರ ಫೆಬ್ರವರಿ ತಿಂಗಳು ಹೇಗಿದೆ ಅಂತ ನೋಡೋಣ. 2026 ಸ್ವಲ್ಪ ನೆಗೆಟಿವಿಟಿಯಿಂದಾನೇ ಶುರು ಆಗುತ್ತೆ. ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ಅನ್ಯ ಧರ್ಮೀಯರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ. ಪದೇ ಪದೇ ಪ್ರಯೋಗ ಮಾಡ್ತಿದ್ದಾರೆ. ಇನ್ನ ಹೆಚ್ಚಿನ ಪ್ರಯೋಗ ಮಾಡುವಂಥದ್ದು ನಿಮ್ಮನ್ನ ಇಲ್ಲ ಅನ್ಸ್ಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದೆ. ಒಂದಷ್ಟು ಫ್ಯಾಮಿಲಿ ಮೆಂಬರ್ 4 ಜನ ಅಥವಾ 5-6 ಜನ ಕೂಡ್ಕೊಂಡು ಏನೋ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥದ್ದು ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಗೆ ಮ್ಯಾರೇಜ್ ಆಗ್ಬಾರ್ದು ಅಥವಾ ಮ್ಯಾರೇಜ್ ಆಗುವಂಥ ಪರ್ಸನ್ ಬರಬಾರ್ದು ಅನ್ನುವಂಥ ಟಾರ್ಗೆಟ್ ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ಏಂತಕ್ಕೂ ಊಟ ಗೀಟ ಏನೂ ಸಿಕ್ದಿರಾ, ಸೊ ಫೈನಾನ್ಷಿಯಲಿ ಲಾಸ್ ಆಗಿ ನೀವು ನಿಮ್ಮ ಶತ್ರುಗಳ ಮನೆ ಮುಂದೆ ಹೋಗಿ ಕೈ ಚಾಚಬೇಕು ಅನ್ನುವಂಥ ಪ್ರಯತ್ನನ ಪಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ, ಕರ್ಮ ರಿಟರ್ನ್ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ರಿಮೂವ್ ಮಾಡ್ಕೊಳ್ಳಿ ಎಲ್ಲಾನು ಅನ್ನುವಂಥದ್ದು ಇದೆ. ಯಾರೋ ಲೊಕೇಶನ್ ಟ್ರ್ಯಾಪ್ ಮಾಡ್ತಿದ್ದಾರೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಹೊಟ್ಟೆಯ ಸಮಸ್ಯೆ ಬಗ್ಗೆ ಹೆಚ್ಚಿನ ಒಲವನ್ನ ಶತ್ರುಗಳು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಮೇಜರ್ ಹೊಡೆತ ಫೈನಾನ್ಷಿಯಲಿ ಮತ್ತೆ ಹೆಲ್ತ್ ರಿಲೇಟೆಡ್ ಮಾಡ್ತಿದ್ದಾರೆ. ಆಲ್ರೆಡಿ ಮಾಡಿದ್ದಾರೆ, ಹೊಸದೇನಲ್ಲ, ಮುಂಚೆ ಮಾಡಿದ್ದಾರೆ, ಅದೇನು ಆಗಿಲ್ಲ ಅಂದ್ಬಿಟ್ಟು ಈ ವರ್ಷ ಇನ್ನ ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ 1ನೇ ತಾರೀಕಿಗೆ ಹುಣ್ಣಿಮೆ ಇರೋದ್ರಿಂದ ಎಸ್ಪೆಷಲಿ ಒಂದು ಥರನೇ 2 ಫೆಬ್ರವರಿ 2 ಒಂದು ಹುಣ್ಣಿಮೆ ಏನಿದೆ ಅದು ತುಂಬಾ ಸ್ಪೆಷಲ್ ಇದೆ. ಭಾನುವಾರ ಬಂದಿರೋದ್ರಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಇದೆ. ಹೆಚ್ಚಿನ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ನೇಬರ್ಸ್ ಕೂಡ ನಿಮ್ಮನ್ನ ಇಲ್ಲ ಅನ್ಸ್ಬೇಕು ಅನ್ನುವಂಥ ಪ್ರಯತ್ನ, ನಿಮ್ಮ ಸಂಬಂಧಿಕರು ಕೂಡ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅನ್ನುವಂಥ ಪ್ರಯತ್ನ, ಎಸ್ಪೆಷಲಿ ನಿಮ್ಮ ಅತ್ತಿಗೆಯ ಸ್ಥಾನದಲ್ಲಿ ಇರೋವಂಥವ್ರು ಅಥವಾ ನೀವು ತಾಯಿ ಸ್ಥಾನನ ಕೊಟ್ಟಿರೋವಂಥವ್ರು ನಿಮ್ಮನ್ನ ಕೊಲ್ಸುವಂಥ ಅಥವಾ ಪ್ರಯೋಗಗಳನ್ನ ಮಾಡಿಸಿ ನಿಮ್ಮನ್ನ ಇಲ್ಲ ಅನ್ಸುವಂಥ ಪ್ರಯತ್ನನ ಪಟ್ಟಿದ್ದಾರೆ. ಎಲ್ಲರೂ ಕೆಟ್ಟವರಲ್ಲ, ಹಾಗೆ ಎಲ್ಲರೂ ಒಳ್ಳೆಯವರಲ್ಲ. ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಒಂದಷ್ಟು ಏನೋ ಚಿನ್ನದ ಹಾರನ ತಗೊಳ್ಳುವಂಥ ಸಾಧ್ಯತೆ ಇದೆ. ಮಕ್ಕಳಿಗೋಸ್ಕರ ಒಂದಷ್ಟು ಒಡವೆಗಳನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ವಿದೇಶ ಯಾತ್ರೆ ಮಾಡುವಂಥ ಯೋಗ ಕೂಡ ಇದೆ. ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ದೇವರ ಅನುಗ್ರಹ ನಿಮ್ಗೆ ಸಿಗದೆ ಇರೋ ಹಾಗೆ ತೊಂದ್ರೆನ ಮಾಡಿದರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಾಜದ ಮುಂದೆ ಎಲ್ಲರೂ ಒಳ್ಳೆಯವರಾಗಿ ಕಾಣಿಸಿ, ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಸಾಕಷ್ಟು ಗಾಸಿಪ್ ಮಾಡ್ತಾರೆ. ಈ ತಿಂಗಳು ಟಾರ್ಗೆಟ್ ನೀವೇ ಆಗಿದ್ದೀರಾ ಅನ್ನುವಂಥದ್ದು ಇದೆ. ದುಡ್ಡು ಕಾಸಿನ ವಿಚಾರದಲ್ಲಿ ಅವರು ಎಷ್ಟೇ ಸಮಸ್ಯೆ ಮಾಡಿದ್ರು ಕೂಡ ಸಣ್ಣ ಪುಟ್ಟ ಮಟ್ಟದಲ್ಲಿ ದುಡ್ಡು ಬರ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ದೇವಿಯ ಆರಾಧನೆ ಮಾಡ್ತಾ ಇದ್ದಿದ್ದು ಅರ್ಧಕ್ಕೆ ನಿಂತೋಯ್ತು, ಅದನ್ನ ಮಾಡಕ್ಕಾಗಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಂಡಿದ್ದೀರಾ, ದೇವಿಯ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮಿಂದ ತುಂಬಾ ಬೇಜಾರಾಗಿ ದೂರ ಎಲ್ಲೋ ಹೋಗುವಂತ ಸಾಧ್ಯತೆ ಇದೆ. ಯಾವುದೋ ಒಂದು ಫೋನ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಆಗುವಂಥ ಮಗುವಿಂದ ಒಳ್ಳೆಯ ಹೆಸರು ಬರುತ್ತೆ. ನಿಮ್ಮ ಇಡೀ ವಂಶಕ್ಕೇನೆ ಒಂದು ವಂಶೋದ್ಧಾರ ಅಂತಾರಲ್ಲ, ಆ ರೀತಿಯಲ್ಲಿ ಒಂದು ಒಳ್ಳೆ ಹೆಸರು ತರುವಂಥ ವ್ಯಕ್ತಿಯ ಜನನ ಆಗತ್ತೆ. ಸೊ ಅದಾದ್ಮೇಲೆ ನಿಮ್ಮ ಫುಲ್ ಫ್ಯಾಮಿಲಿ ಏನಿದೆ, ನ್ಯೂ ಜನರೇಷನ್, ಅದರಿಂದ ಐಡೆಂಟಿಫೈ ಮಾಡ್ತಾರೆ ನಿಮ್ಮನ್ನ ಅನ್ನುವಂಥದ್ದು ಇದೆ. ಸೊ ಹೊಸ ಸೈಕಲ್ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಮಿಸ್ಕ್ಯಾರೇಜ್ ಆಗಬಹುದು, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರು ಕಾರ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಫುಡ್ ಪಾಯ್ಸನ್ ಮಾಡಿಸಿದ್ದಾರೆ, ಒಂದಷ್ಟು ಸ್ಮಶಾನ ಕಾಳಿಯ ಪ್ರಯೋಗಗಳನ್ನ ಮಾಡಿಸಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಂಗೆ ಗೊತ್ತಿಲ್ಲ, ಬರೀ ನಿಮ್ಮೇಲೆ ಆಗಿರುವಂಥ ಪ್ರಯೋಗಗಳೇ ತೋರಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ.
ನಿಮ್ಮನ್ನ ಪ್ರೀತಿಸೋರು ತುಂಬಾ ಜನ ಇದ್ದಾರೆ. ಅದನ್ನ ನೋಡಿ ಸಹಿಸಕ್ಕಾಗ್ದಿರಾ ಒಂದಷ್ಟು ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಸೊ ಯಾರು ನಿಮ್ ಬಗ್ಗೆ ಒಳ್ಳೇದ್ ಮಾತಾಡ್ಬಾರ್ದು ಅಥವಾ ಯಾರು ನಿಮ್ ಬಗ್ಗೆ ಒಳ್ಳೆ ರೀತಿಲಿ ಸಹಾಯಕ್ಕೆ ಬರಬಾರ್ದು ನಿಮ್ಗೆ ಅನ್ನುವಂಥ ವಿಚಾರದಲ್ಲಿ ಅವರು ತೊಂದ್ರೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಮನೇನ ಬೀಳ್ಸುವಂಥ ಪ್ರಯತ್ನನ ಯಾರೋ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಓಡಾಡುವಂಥ ದಾರಿಲಿ ಯಾವುದೋ ಒಂದು ವಿಚಿತ್ರ ಪ್ರಾಣಿಯ ರಕ್ತನ ಹಾಕಿದ್ದಾರೆ. ಅದನ್ನ ದಾಟಿ ಓಡಾಡಿ ನಿಮ್ಗೆ ತೊಂದ್ರೆ ಆಗಿದೆ, ತೊಂದ್ರೆ ಆಗ್ಬೇಕು ಅನ್ನುವಂಥದ್ದು ಇದೆ. ಈ ಜಾತ್ರಾ ಮಹೋತ್ಸವ ಎಲ್ಲೋ ಹೋಗ್ಬೇಕಾಗಿದೆ ನೀವು. ಹೋದಾಗ ಅಲ್ಲಿ ತೊಂದ್ರೆ ಮಾಡ್ಬೇಕು ಅನ್ನುವಂಥ ಪ್ರಯತ್ನ ಕೂಡ ಪಡ್ತಿದ್ದಾರೆ. ನೀವು ಓವರ್ ವೆಯ್ಟ್ ಆಗ್ಬೇಕು ಅಥವಾ ನಿಮ್ಮ ತೂಕ ಹೆಚ್ಚಾಗ್ಬೇಕು, ನಿಮ್ಮ ಮೈಂಡ್ ವರ್ಕ್ ಮಾಡಬಾರ್ದು, ನಿಮ್ಮ ಕೆಲಸ ವರ್ಕ್ ಮಾಡಬಾರ್ದು, ಜೊತೆಗೆ ಅವ್ರು ಮಾಡಿರೋದು ಅಂತ ನಿಮ್ಗೆಲ್ಲೂ ಮಾಹಿತಿ ಸಿಗಬಾರ್ದು. ಈ ರೀತಿಲಿ ಅವರು ಒಂದಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ತಂದೆ ತಾಯಿ ಆದವರು ಮಕ್ಕಳಿಗೆ ಪುಣ್ಯನ ಸಂಪಾದನೆ ಮಾಡಿ ಇಡ್ಬೇಕಂತೆ. ಸೊ ಮಕ್ಕಳಿಗೋಸ್ಕರ ಆದ್ರೂ ಪುಣ್ಯನ ಸಂಪಾದನೆ ಮಾಡಿ ಇಡ್ಬೇಕಂತೆ. ಈ ತರ ಪಾಪಗಳನ್ನ ಸಂಪಾದನೆ ಮಾಡಿ ಇಟ್ಟಿ ಅವರ ಮನೆಗೆ, ಅವರ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ಏನನ್ನ ಕೊಡ್ತಾರೋ ಕೊಡುಗೆನ ಗೊತ್ತಿಲ್ಲ. ಸೊ ಇವ್ರು ಮಾಡೋ ಪಾಪ ಕರ್ಮಗಳನ್ನ ಅವರ ಮಕ್ಕಳು ಅನುಭವಿಸ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಅವರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ದಿರ ಮಾಡ್ತಾರೋ ಗೊತ್ತಿಲ್ಲ. ಇವ್ರು ಮಾಡಿರುವಂಥ ಕರ್ಮದ ಒಂದು ಹೊರೆ ಏನಿದೆ ಇದನ್ನ ಹೊರಕ್ಕಾಗ್ದಿರ ಯಾರ್ದೋ ಮನೇಲಿ ಸಾವಾಗುತ್ತೆ ಅನ್ನುವಂಥದ್ದು ಇದೆ. ಐ ಆಮ್ ಸಾರಿ ಟು ಸೇ. ಬಟ್ ತುಂಬಾ ಹೆವಿ ಎನರ್ಜಿ ಇರೋದ್ರಿಂದ ನನ್ಗೆ ಅದ್ ಬಂದಿದೆ, ಇಲ್ಲಿ ನಾನು ಹೇಳಿದ್ದೀನಿ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ಅತ್ಯಾಚಾರ ಆಗ್ಬೇಕು, ನಿಮ್ಮ ವಿರುದ್ಧ ಒಂದಷ್ಟು ಕೆಟ್ಟ ಅಪಪ್ರಚಾರಗಳು ಬರ್ಬೇಕು, ಎಷ್ಟು ಕೆಟ್ಟ ರೀತಿಲಿ ಅವಮಾನ ಆಗಕ್ ಸಾಧ್ಯನೋ ಅಷ್ಟು ಕೆಟ್ಟ ರೀತಿಲಿ ಮಾಡ್ಬೇಕು ಅನ್ನುವಂಥ ರೀತಿಲಿ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ನಿಮ್ಮ ಒಂದು ಸತ್ತೋಗಿರುವಂಥ ಪ್ರೇತಗಳಾಗಿರುವಂಥವ್ರು ಕೂಡ ಸಹಾಯನ ಮಾಡ್ತಿದ್ದಾರೆ ಅವ್ರು ಮಾಡೋ ನೆಗೆಟಿವಿಟಿಗೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಅವರ ವೈಫೇ ಇಲ್ಲಿ ತುಂಬಾ ಪ್ರಯೋಗಗಳನ್ನ ಮಾಡಿಸಿ ಹಾಕಿದ್ದಾರೆ. ಅವ್ರ ವೈಫು ಅವ್ರ ಮಕ್ಳ ಮೇಲೂ ಕೂಡ ಪ್ರಯೋಗಗಳನ್ನ ಮಾಡಿದ್ದಾರೆ. ಸೊ ನೋ ಮ್ಯಾಟರ್ ನೀವು ಮೇಲಾ ಫೀಮೇಲಾ, ನೀವು ಮೇಲ್ ಆಗಿದ್ರೆ ನಿಮ್ಮ ವೈಫೇ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಫೀಮೇಲ್ ಆಗಿದ್ರೆ ನಿಮ್ಮ ಪರ್ಸನ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಮಕ್ಕಳ ಮೇಲೂ ಕೂಡ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು. ಎಸ್ಪೆಷಲಿ ಪ್ರಯಾಣ ಮಾಡ್ಬೇಕಾದ್ರೆ ಹೆಚ್ಚಿನ ಒಂದು ಆತಂಕಕಾರಿ ವಿಚಾರಗಳು ನಡೆಯುತ್ತೆ. ಹೆಚ್ಚಿನ ಏಳಿಗೆ ಆಗದೆ ಇರೋ ಹಾಗೆ ತಡೀತಿದ್ದಾರೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಾ ಹೀಲಿಂಗ್ ಆಗ್ತೀನಿ. ನೀವು ಕೂಡ ಹೀಲಿಂಗಿಗೆ ಏನೇನು ಪ್ರಯತ್ನ ಪಡ್ಬೋದು, ಎಲ್ಲಿ ಆ ಒಂದು ದುಷ್ಟಕ್ರಿಯೆ ಮಾಡಿರೋದು ರಿಟರ್ನ್ ಹೋಗೋದಕ್ಕೆ ಏನೇನು ಪ್ರಯತ್ನ ಪಡಬೇಕು ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾಸ್ಪಿಟ್ಲಿಗೆ ಬೇಕು ಅಂದ್ರೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮದ್ವೆ ವಿಚಾರಗಳನ್ನ ತಪ್ಪಿಸುವಂಥದ್ದು ಅಥವಾ ನಿಮ್ಗೆ ಹೇಳ್ದಿರ ಲವ್ ಮ್ಯಾರೇಜ್ ಯಾರಾದ್ರೂ ಆಗಿದ್ರೆ ಆ ಲವ್ ಮ್ಯಾರೇಜ್ ಕ್ಯಾನ್ಸಲ್ ಆಗ್ಬೇಕು, ಡಿವೋರ್ಸ್ ಆಗ್ಬೇಕು, ಅಥವಾ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಅಂದ್ರೆ ಐ ಮೀನ್ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಇಲ್ಲ ಆಗ್ಬೇಕು ಅನ್ನುವಂಥ ಕಾರಣಕ್ಕೆ ಕೂಡ ಪ್ರಯೋಗಗಳು ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಯಾರಾದ್ರೂ ಲವ್ ಮ್ಯಾರೇಜ್ ಆಗಿದ್ರೆ ಅಥವಾ ಯಾರಿಗೂ ಗೊತ್ತಿಲ್ದಂಗೆ ಮದ್ವೆ ಆಗಿದ್ರೆ ಸೊ ನಿಮ್ಮ ರಿಲೇಶನ್ಶಿಪ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ತ್ರಿಬಲ್ ರೈಡಿಂಗ್ ಫೋರ್ ಮೆಂಬರ್ಸ್ ಏನೋ ಟ್ರಾವೆಲ್ ಒಂದೇ ಗಾಡಿಲೋ ಏನೋ ಮಾಡ್ತಾ ಇದ್ದೀರಾ, ಅದು ಸ್ವಲ್ಪ ಅಪಘಾತ ಆಗುವಂಥದ್ದು, ಆಕ್ಸಿಡೆಂಟ್ ಆಗುವ ರೀತಿಲಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಹುಡುಗಿರ ಟೀನೇಜ್ ಅಲ್ಲಿ ಇರೋರು ಯಾರಾದ್ರೂ ವೀಲಿಂಗ್ ಮಾಡ್ತಿದ್ರೆ ಅಥವಾ ತ್ರಿಬಲ್ ರೈಡ್ ಹೋಗ್ತಿದ್ರೆ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ತೊಂದರೆ ಆಗತ್ತೆ, ಆಕ್ಸಿಡೆಂಟ್ ಆಗುವಂಥದ್ದು ಇದೆ. ಒಂದಷ್ಟು ಜನರಿಗೆ ಬ್ರೇಕಪ್ ಆಗಬಹುದು. ಸೊ ಇದು ಕೂಡ ಇದೆ. ಯಾರೋ ಒಳ್ಳೇದೇನು ಇಲ್ವಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಒಳ್ಳೇದಿದೆ. ಇದೊಂದಷ್ಟು ಎಚ್ಚರಿಕೆ ಇಟ್ಸ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾರಿಗಾದ್ರೂ ಎಚ್ಚರಿಕೆ ಇದ್ರೆ ನಾನು ಇಲ್ಲಿ ಕೊಡ್ಬೇಕಾಗತ್ತೆ, ಹಾಗಾಗಿ ಕೊಡ್ತಾ ಇದ್ದೀನಿ. ನಿಮ್ಗೆ ಸೆಕ್ಯೂರ್ ಇದ್ದೀರಾ, ಸೆಕ್ಯೂರಿಟಿ ಇದೆ. ಯಾಕೆ ಅಂದ್ರೆ
ಪಾಪಕರ್ಮಗಳನ್ನ ಮಾಡಿದೋರ ಆ ಪಾಪಕರ್ಮಗಳು ಅವ್ರನ್ನೇ ತಿನ್ನುತ್ತೆ. ಸೊ ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಅವ್ರ ಜೊತೆ ಏನಾದ್ರು ಇದ್ರೆ ಅದು ಕ್ಲಿಯರ್ ಆಗತ್ತೆ. ಹಾಗಾಗಿ ಮಾಡಿದವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಆನೆ ನಡೆದಿದ್ದೇ ದಾರಿ ಅನ್ನುವಂಥ ರೀತಿಲಿ ನೀವು ನಡೀರಿ ಅನ್ನುವಂಥದ್ದು ಇದೆ. ಗ್ರಾಮ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ, ಕುಲದೇವರ ಆಶೀರ್ವಾದನ ಪಡ್ಕೊಳ್ಳಿ. ಯಾರು ಕುಲದೇವರ ಆಶೀರ್ವಾದ ನಿಮ್ಗೆ ಸಿಗದೇ ಇರೋ ಹಾಗೆ ಮಾಡಿದಾರೋ ಮುಂದಿನ ದಿನಗಳಲ್ಲಿ ಅವರ ಮನೆಯ ಕುಲದೇವರು ಇಲ್ಲವಾಗುತ್ತೆ ಅನ್ನುವಂಥದ್ದು ಇದೆ. ಅವರ ಮನೆಯ ಕುಲದೇವರು ಅಥವಾ ಕುಲದೈವನೇ ಅಲ್ಲಿಂದ ಮಾಯ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ನಂಗೆ ಇಲ್ಲಿ ಕಠಿಣ ಅನ್ನುವಂಥ ರೀತಿಲಿ ಮೆಸೇಜಸ್ ಬರ್ತಿದೆ. ತುಂಬಾ ಜನರ ಕಣ್ಣು ನಿಮ್ಮ ಮೇಲಿದೆ. ತುಂಬಾ ಜನರ ರಕ್ಷೆ ಕೂಡ ನಿಮ್ಮ ಮೇಲಿದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿತೀರಾ, ಹೆಚ್ಚಿನ ಯಶಸ್ಸು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರೋ ರಾಜಕೀಯ ನಿವೃತ್ತಿ ಕೂಡ ಹೇಳ್ತಾರೆ ಇಲ್ಲಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಈ ತಿಂಗಳ ಅಂತ್ಯದ ಅಷ್ಟರಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಅನುಕೂಲ ಆಗುವಂಥದ್ದು, ಮದುವೆ ಪ್ರಪೋಸಲ್ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯ ಸಿಗುವಂಥದ್ದು, ಹೊಸ ವಾಹನ ಗಾಡಿ ವೆಹಿಕಲ್ ತಗೊಳ್ಳುವಂಥದ್ದು ಕೂಡ ಸಾಧ್ಯ ಇದೆ. ಎಲ್ಲೋ ಔಟಿಂಗ್ ಕೂಡ ಹೋಗ್ತೀರಾ. ಅನ್ಯ ಧರ್ಮೀಯರ ಜೊತೆ ಸ್ನೇಹ ಬೇಡ, ಅವರೇನೋ ಪ್ರಯೋಗ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಧರ್ಮೋ ರಕ್ಷತಿ ರಕ್ಷಿತಃ, ಮನುಷ್ಯ ಧರ್ಮದ ಜೊತೆ ಬಾಳೋರ್ ಜೊತೆ ಅಥವಾ ಮನುಷ್ಯರನ್ನ ಮನುಷ್ಯರ ತರ ಟ್ರೀಟ್ ಮಾಡೋರ್ ಜೊತೆ ಮಾತ್ರ ನಿಮ್ಮ ಸ್ನೇಹ ಸಂಬಂಧ ಇರ್ಲಿ ಅನ್ನುವಂಥದ್ದು ಇದೆ. ಎಕ್ಸ್ ವಾಪಸ್ ಬರ್ತಾರೆ, ಬಟ್ ಅವರ ಭೇಟಿ ನಿಮ್ಮ ಭೇಟಿ ಅಗತ್ಯ ಇಲ್ಲ, ಭೇಟಿ ಆಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಗೆ ಐಫೋನ್ ಅಥವಾ ಕಾರು, ಕೆಲವರಿಗೆ ಬೈಕ್ ಗಿಫ್ಟ್ ಕೊಡ್ಬೇಕು ಅಂತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯ ಅವ್ರಿಗೆ ಕಾಣಿಸಿ ಸುಮ್ಮನಾಗಿದ್ದಾರೆ ಅನ್ನುವಂಥದ್ದು ಇದೆ. ತುಂಬಾ ಜನರ ಮ್ಯಾರೇಜ್ ಪ್ರಪೋಸಲ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಯಾವುದನ್ನು ಆಯ್ಕೆ ಮಾಡ್ತಾ ಇಲ್ಲ, ಯಾಕೆ ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಬೇಕು ಅಂದ್ರೆ ಆಯ್ಕೆ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಪ್ರೊಫೈಲನ್ನ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಸ್ಟಕ್ ಎನರ್ಜಿ ಮುಂದುವರಿಬೇಕು ಅಂದ್ರೆ ನೀವೇ ಒಂದಷ್ಟು ಪ್ರಯತ್ನನ ಪಡಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಪೂರ್ವಜರು ಯಾರೋ ನಿಮ್ಗೆ ಮಗುವಾಗಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಸೊ ಗುಂಪಲ್ಲಿ ಯಾರೋ 5 ಜನ ಇದ್ದಾರೆ. ಸೊ ಅವರು 5 ಜನನು ಸೇರಿ ಒಂದಷ್ಟು ಪ್ರಯೋಗ ಮಾಡ್ತಾರೆ. ಅದನ್ನ ಬಿಟ್ಟು ಮತ್ತೆ ಇಬ್ರು ಸಪ್ರೇಟ್ ಆಗಿ ಹೋಗಿ ಬೇರೆ ಪ್ರಯೋಗ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ. ಯಾರೋ ಕಂಬಳದಲ್ಲಿ ವಿನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ದೇವಿ ಹತ್ರ ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕ್ಷಮೆ ಕೇಳುವಂಥದ್ದು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾರ್ಥಿಗಳು ಟಾಪ್ ಸ್ಟೂಡೆಂಟ್ ಆಗಿದ್ದು ಇವಾಗ ಅವ್ರೇನೋ ಕಮ್ಮಿ ನಂಬರ್ ತೆಗಿತಿದ್ದಾರೆ ಅಂತ ಚಿಂತೆ ಮಾಡ್ತಿರೋರಿಗೆ ಸ್ವಲ್ಪ ಅವರ ಮೇಲೆ ನೆಗೆಟಿವಿಟಿ ವಿಲೈ ಎನರ್ಜಿ ಕಾಣಿಸ್ತಾ ಇದೆ. ಅದನ್ನ ತಕ್ಕೊಳ್ಳಿ. ಇನ್ ಕೆಲವರಿಗೆ ದುಡ್ಡಿನ ಮದ ಅಥವಾ ದುರಭ್ಯಾಸಗಳ ಕಾರಣದಿಂದ ಅವರು ಇದ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಸರಿಯಾಗಿ ಅವರಿಗೆ ಬುದ್ಧಿನ ಹೇಳಿ. ಮತ್ತೆ ವಿದ್ಯಾರ್ಥಿಗಳಿಗೆ ನನ್ನದೊಂದು ಮನವಿ ಏನು ಅಂದ್ರೆ, ಸೊ ಇವಾಗ ಏನೋ ಒಂದು ರೂಲ್ಸ್ ಮಾಡ್ಬಿಟ್ಟಿದ್ದಾರೆ, 30% ಅಥವಾ 33 ತೆಗೆದ್ರೆ ಎಲ್ರು ಪಾಸ್ ಅಂತ. ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಇದೊಂದು ಅಡ್ವಾಂಟೇಜ್ ನಿಮಗೆ ಸಿಕ್ಕಿರೋದು ಅಂತ ಅನ್ಕೊಂಡು ಔಟ್ ಆಫ್ 100 ಎಲ್ರು ತೆಗಿಯೋದಕ್ಕೆ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ. ಸೊ ನೀವೇ ಏನು ಓದ್ದಿರಾ, ಬರೀ ಜಸ್ಟ್ ಪಾಸ್ ನಂಬರ್ ಇವಾಗ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೀವು ಅದರಲ್ಲಿ ಪಾಸ್ ಮಾಡ್ಕೊಂಡು ನೀವು ಮುಂದೆ ಬಂದ್ರೆ ಮುಂದಿನ ನಿಮ್ಮ ತಲೆಮಾರು, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಓದು ಅನ್ನೋದ್ರ ಅಗತ್ಯನೇ ಇಲ್ದಂಗ ಆಗ್ಬಿಡುತ್ತೆ. ಆಮೇಲೆ ಎಲ್ರು ಅನಕ್ಷರಸ್ಥರು ತರ ಆಗ್ಬಿಡ್ತಾರೆ. ಸೊ ಹಾಗಾಗಬಾರ್ದು. ವಿದ್ಯೆ ಮೇಲಿನ ಗೌರವ, ಶ್ರಮಪಟ್ಟು ವಿದ್ಯೆ ಕಲಿಬೇಕು ಅನ್ನುವಂಥ ಆಸಕ್ತಿ ಯಾರಿಗೂ ಹೋಗ್ಬಾರ್ದು. ಸೊ ಹಾಗಾಗಿ ಇನ್ನ ಹೆಚ್ಚಿನ ಒಂದು ಪ್ರಯತ್ನನ ಪಡಿ ಅನ್ನುವಂಥದ್ದನ್ನ ಹೇಳ್ತೀನಿ.
ನಿಮ್ಗೇನಾದ್ರೂ ಬೇರೆ ಬೇರೆ ಮೆಸೇಜಸ್ ಸಾರಿ ಸಿಕ್ಕಿದ್ರೆ ತಗೊಳ್ಬೋದು ಇದ್ರಲ್ಲಿ. ಏನೋ ಒಂದು ದೇವಸ್ಥಾನದ ಕೆಲಸ ಅರ್ಧಕ್ಕೆ ನಿಲ್ಸಿದೀರಾ, ಅದನ್ನ ಮುಂದುವರಿಸಿ ಯಾಕೆ ನಿಲ್ಸಿದೀರಾ ಅನ್ನುವಂಥದ್ದು ಇದೆ. ಆಂಜನೇಯನ ವಿಗ್ರಹ ಲೋಕಾರ್ಪಣೆ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಆತ್ಮನ ಬಂಧ ಮಾಡಿ ಇಟ್ಟಿದ್ದಾರೆ, ಪ್ಲೀಸ್ ಬಿಡ್ಸಕ್ಕೆ ಹೇಳಿ, ಪ್ಲೀಸ್ ಬಿಡ್ಸಕ್ಕೆ ಹೇಳಿ, ಪ್ಲೀಸ್ ಅಂತ ಯಾರೋ ಕೇಳ್ದಂಗೆ ಅನ್ನಿಸ್ತಾ ಇದೆ. ಯಾರು ನನಗೆ ಗೊತ್ತಿಲ್ಲ. ಜೊತೆಗೆ ಮ್ಯೂಸಿಕಲ್ಲಿ ಒಂದಷ್ಟು ಬದಲಾವಣೆ ಬರುವಂಥದ್ದು, ಡ್ಯಾನ್ಸ್ ಪ್ರೋಗ್ರಾಮ್ ಮಾಡುವಂಥದ್ದು ಕೂಡ ಇದೆ. ಸೊ ನಟರಾಜನ ಆಶೀರ್ವಾದ ಕೂಡ ಇದೆ. ಸಮಥಿಂಗ್ ಏನೋ ಚಿದಂಬರ ರಹಸ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು ಅನ್ನುವಂಥದ್ದು ಇದೆ. ಕುದುರೆ ಮೇಲೆ ಏರಿ ಯಾರ್ದೋ ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ, ದಿಬ್ಬಣ ಬರುತ್ತೆ ಅನ್ನುವಂಥದ್ದು ಇದೆ, ಒಂದು ರಾಯಲ್ ವೆಡ್ಡಿಂಗ್ಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು. ಸಾಕಷ್ಟು ಲವ್ ಪ್ರಪೋಸಲ್ ಬರುತ್ತೆ. ಫೆಬ್ರವರಿ ಮಂತ್ ಆಗಿರೋದ್ರಿಂದ ಗಿಫ್ಟ್ಗಳು ಕೂಡ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತೀರಾ. ಒಂದು ಬಿಗ್ ಹಾರ್ಟ್ ನಿಮ್ಗೆ ಕೊರಿಯರ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಏನು ಫೋನ್ ಯಾರಿಗೋ ಕೊರಿಯರ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ 2 ಕಣ್ಣು ಇರುವಂಥದ್ದು, ಸಮಥಿಂಗ್ ಏನೋ ಕಣ್ಣಿಗೆ ಸಂಬಂಧಪಟ್ಟಂಥದ್ದು, ಮೇ ಬಿ ಗಾಗಲ್ಸ್ ಇರ್ಬೋದು, ಅಥವಾ ಸಮಥಿಂಗ್ ಏನಾದ್ರೂ ಚಿತ್ರ ಅಥವಾ ನಿಮ್ಮ ಫೇವ್ರೆಟ್ ದೇವರ ಪೇಂಟಿಂಗ್ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಕೆಲವರಿಗೆ ರಾಧಾಕೃಷ್ಣನ ಒಂದಷ್ಟು ಆ ವಿಗ್ರಹಗಳು ಅಥವಾ ರಾಧಾಕೃಷ್ಣಗೆ ಸಂಬಂಧಪಟ್ಟಂಥದ್ದು ಏನೋ ಸಿಗುವಂಥದ್ದು ಕೂಡ ಇದೆ. ಕೆಲವರಿಗೆ ಲವ್ ಬರ್ಡ್ಸ್ ತರ ಏನೋ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಮತ್ತೆ ಒಂದು ಶಿವಲಿಂಗ ಸಿಗುವಂತ ಸಾಧ್ಯತೆ ಇದೆ. ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಒಂಟೆಗೆ ಸಂಬಂಧಪಟ್ಟಂಗೆ ಮರಳುಗಾಡು, ಥಾರ್ ಮರುಭೂಮಿ, ಸಹಾರಾ ಮರುಭೂಮಿ ನೀರಿನಲ್ಲಿ ಆವೃತ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಮುಂಚೆ ಅದು ನೀರೆಲ್ಲ ತುಂಬಿ ಮತ್ತೆ ಆಮೇಲೆ ಮರಳುಗಾಡು, ನೀರೆಲ್ಲ ಬತ್ತೋಗಿ ಮರಳುಗಾಡು ಆಗಿತ್ತೇನೋ, ನನಗೆ ಆ ಥರ ವೈಬ್ ಬರ್ತಿದೆ. ಈಗ ಮತ್ತೆ ಅದು ತನ್ನ ನೀರಿನ ಸೆಳೆತವನ್ನು ಹೆಚ್ಚು ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ಹೆಚ್ಚಿನ ನೀರು ಬರುತ್ತೆ ಅನ್ನುವಂಥದ್ದು ಇದೆ. ಸಮುದ್ರದ ನೀರೆಲ್ಲ ತುಂಬಾ ಆಳಕ್ಕೆ ಹೊರಟೋಗುತ್ತೆ ಅನ್ನುವಂಥದ್ದು ಇದೆ. ಐ ಮೀನ್ ಅದು ಹಿಂದೆ ಹೋಗೋದಿಲ್ಲ ಸಮುದ್ರದ ನೀರು. ನಂಗ್ ಬರ್ತಾ ಇರೋ ವೈಬು, ಸಮುದ್ರದ ನೀರು ಹಿಂದಕ್ಕೆ ಹೋಗೋದಿಲ್ಲ, ಸೊ ಒಳಗೆ ಹೋಗ್ಬಿಡುತ್ತೆ ಅನ್ನೋ ರೀತಿಲಿ ನಂಗೆ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಆ ಥರದ ಎನರ್ಜಿ ಕೂಡ ಇದೆ. ಯಾರ್ದೋ ಒಂದು ಸಾವಿಗೆ ಹೋಗಿ ತುಂಬಾ ಜಗಳಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜಗಳಗಳ ಆಗಿ ಸರಿಯಾಗಿ ಸಂಸ್ಕಾರ ಮಾಡಕ್ಕಾಗ್ದಿರಾ ಒದ್ದಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮೋಸ ಜಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೀವು ಕೊಡುವಂತ ಗಿಫ್ಟ್, ನೀವು ಯಾರಿಗೋ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀರಾ ಮಕ್ಕಳಿಗೆ, ಸೊ ಆ ಗಿಫ್ಟ್ ತುಂಬಾ ಇಷ್ಟ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ರಾಜಸ್ಥಾನ್ ಪೇಟ ತರ ಹಾಕೊಂಡು ಏನೋ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋ ಹಾಗೆ ಕೂಡ ಕಾಣ್ತಾ ಇದೆ. ಮತ್ತೆ ಇನ್ಮೆಚೂರ್ ಆಗಿರುವಂತ ಹುಡುಗಿಗೆ ಪ್ರೆಗ್ನೆನ್ಸಿ ಬರುತ್ತೆ, ಮಗು ಆಗೋದು, ಇನ್ನೊಂದಷ್ಟು ವಿಡಿಯೋಸ್ ವೈರಲ್ ಆಗತ್ತೆ. ನಿಜವಾಗ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಗು ಆಗ್ತಾ ಇದೆ ಅನ್ನುವಂಥದ್ದು. ನಿಮ್ಮ ಮಗು ಫುಟ್ಬಾಲ್ ಪ್ಲೇಯರ್ ಆಗ್ತಾರೆ, ಸೊ ಫುಟ್ಬಾಲ್ ಹೇಳ್ಕೊಡಿ, ಅಥವಾ ಸಮಥಿಂಗ್ ಏನೋ ಬಾಲಿಗೆ ಸಂಬಂಧಪಟ್ಟಂಗೆ ವಾಲಿಬಾಲ್, ಥ್ರೋಬಾಲ್ ಆ ಥರದ್ದೇನೋ ಇದೆ. ಮತ್ತೆ ಯಾರ್ದೋ ಬೆನ್ ಮೇಲೆ ಯಾರೋ ಕುತ್ಕೊಂಡು ಹೋಗ್ತಾ ಇರೋ ತರ 2 ಕಿವಿಗಳನ್ನ ಮುಚ್ಚಿರೋ ತರ ಕೂಡ ಕಾಣಿಸ್ತಾ ಇದೆ. ಸೊ ಆ ಥರದ್ದು ಕೂಡ ಇದೆ.
ಜೊತೆಗೆ ನರಸಿಂಹ ದೇವರ ಆಶೀರ್ವಾದ, ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಕರ್ಮ ಎಲ್ಲೂ ಹೋಗೋದಿಲ್ಲ. ನಿಮ್ಮ ಒಳ್ಳೆಯ ಕರ್ಮಗಳು ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಕೆಟ್ಟ ಕರ್ಮಗಳು ಯಾವಾಗಲೂ ನಿಮ್ಮ ಮಕ್ಕಳ ಮೇಲೆ ಪ್ರಭಾವನ ಬೀರ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ರೂ ಒಳ್ಳೆಯ ರೀತಿಲೇ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಜನರ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಕಣ್ಣು, ಕಿವಿ, ಬಾಯಿ ಇದರಿಂದ ಸ್ವಲ್ಪ ತೊಂದರೆ ಒಳಗಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಕೆಟ್ಟದನ್ನ ಕೇಳಿಸ್ಕೊಂಬೇಡಿ, ಕೆಟ್ಟದನ್ನ ನೋಡಬೇಡಿ, ಕೆಟ್ಟದನ್ನ ಮಾತಾಡಬೇಡಿ. ಎಸ್ಪೆಷಲಿ ಒಂಚೂರು ಶೀತ, ನೆಗಡಿ, ಕೆಮ್ಮು ಅಥವಾ ಬ್ಯಾಕ್ಟೀರಿಯಾ ಅಟ್ಯಾಕ್ ಆ ಥರ ಸಮಥಿಂಗ್ ಏನೋ ಆಗತ್ತೆ ಅಂತಾನೂ ಇದೆ. ಜೊತೆಗೆ ಕೋಪದಿಂದ ಏನೋ ಮಾತಾಡಿ ಅದಕ್ಕೆ ಏನೋ ಪ್ರಾಬ್ಲಮ್ ಮಾಡ್ಕೊಳ್ಳೋ ಹಾಗೆ ಕಾಣಿಸ್ತಾ ಇದೆ. ಸೊ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ನಿಮ್ಮನ್ನ ಕಟ್ಟಾಕಿದ್ದಾರೆ. ಮತ್ತೆ ಒಂದಷ್ಟು ಆ ಡಬಲ್ ಗೇಮ್ ಆಡ್ತಾ ಇದ್ದಾರೆ. ಒಂದ್ ರೀತಿ ಚದುರಂಗ ರೀತಿ ನಿಮ್ಮನ್ನ ತಗೊಂಡಿದ್ದಾರೆ. ಲೈಫ್ ಲಾಂಗ್ ನಾನು ಬಿಡೋದೇ ಇಲ್ಲ, ಏನ್ ಮಾಡ್ತೀಯ ಮಾಡ್ಕೊ, ನಾನು ಪ್ರಯೋಗ ಮಾಡೋದೇನೆ ಅಂತ ಅನ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ನಾನು ಅನ್ನುವಂಥ ರೀತಿಲಿ ಇದೆ ಅವರ ಎನರ್ಜಿ. ಬಟ್ ಯುನೋ ಬೇರೆ ಬೇರೆ ಅರ್ಥದಲ್ಲಿ, ಬೇರೆ ಬೇರೆ ವಿಧದಲ್ಲಿ ನಿಮ್ಗೆ ಆಶೀರ್ವಾದ ಇದೆ. ಕಾಲಭೈರವನ ಆಶೀರ್ವಾದ, ಕಾಳಿಕಾ ಮಾತೆಯ ಆಶೀರ್ವಾದ ನಿಮ್ಗೆ ಇದೆ. ಸಾಧ್ಯ ಆದ್ರೆ ಕಾಳಿಕಾ ಪುರಾಣ ಪುಸ್ತಕನ ಓದಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಾಗದೇವರ ಆಶೀರ್ವಾದ, ನಾಗದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗಾದ್ರೂ ಸರ್ಪದೋಷ ಇದ್ರೆ ಒಂದಷ್ಟು ಸರ್ಪ ಸಂಸ್ಕಾರನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬ್ರಹ್ಮಹತ್ಯ ದೋಷ ಅಂತ ಕರೀತಾರಲ್ಲ, ಗೋ ಸೇವೆನ ಮಾಡಿ ಅಥವಾ ಗೋ ಪೂಜೆನ ಮಾಡಿ ಅಥವಾ ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ಫೈನಾನ್ಷಿಯಲಿ ಬೆಟರ್ಮೆಂಟ್ ಇದೆ. ಶತ್ರುಗಳು ಯಾರು ಏನೇ ಮಾಡಿದ್ರು ನೀವೇನ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಯಾರ ಮುಂದೆನೂ ತಲೆ ತಗ್ಸೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಕುಲದೇವರು ಅಥವಾ ನಿಮ್ಗೆ ಏನಾದ್ರು ನಾಗರಕಟ್ಟೆ ಅಥವಾ ನಾಗದೇವರು ಏನಾದ್ರು ಪೂಜೆ ಮಾಡ್ತಿದ್ರೆ ನಾಗದೇವತೆನ, ಅದನ್ನ ಬಂಧ ಮಾಡಿ ಇಟ್ಟಿದ್ದಾರೆ, ಅದನ್ನ ತಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನನ್ನ ಜೊತೆ ಎಲ್ರು ಹೇಳಿ. ನಾನೇನ್ ಹೇಳ್ತಿದ್ದೀನೋ ಅದನ್ನ, ನಾನೇನ್ ಹೇಳ್ತೀನಿ ಅದು ನಿಮಗೆ ಕೇಳಿಸಲ್ಲ. ಬಟ್ ನಾನೇನ್ ಹೇಳ್ತಿದ್ದೀನಿ ಅನ್ನೋದು ಕೆಲವ್ರಿಗೆ ಕೇಳಿಸುತ್ತೆ. ಯಾರಿಗೆ ಕೇಳಿಸುತ್ತೋ ಅವ್ರು ಹೇಳಿ. ನಿಮ್ಮ ಮನೆಯ ಅರ್ಧ ಸಮಸ್ಯೆಗಳಿಗೆ ನಾನು ಇಲ್ಲಿ ಹೀಲಿಂಗ್ ಆಗ್ತಾ ಇದ್ದೀನಿ. ಜೊತೆಗೆ ನಿಮ್ಮನ್ನು ಕಾಪಾಡ್ತಾ ಇರುವಂಥ ದೈವಗಳಿಗೂ ಕೂಡ ಧನ್ಯವಾದನ ಹೇಳಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಸೇವೆ ಮಾಡಬೇಕಾಗಿತ್ತು, ದೇವ್ರದ್ದು ಮಾಡಿಲ್ಲ ಅನ್ನುವಂಥ ಬೇಸರ ನಿಮ್ಗಿರಬಹುದು. ಸೊ ಚಿಂತೆ ಬೇಡ, ಭಗವಂತ ಯಾವಾಗ ಮಾಡಿಸ್ಕೊಬೇಕು ಅನ್ನೋದು ಗೊತ್ತಿದೆ, ಮಾಡಿಸ್ಕೊಳ್ತಾನೆ ಅನ್ನುವಂಥದ್ದು ಇದೆ. ಸೊ ಯಾರ್ಯಾರು ಮದುವೆ ಆಗಿದ್ದೀರಾ ರೀಸೆಂಟಾಗಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಮದುವೆಗೆ ತಯಾರಿ ಆಗ್ತಿದ್ದೀರಾ ಅವರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಯಾಕೆಂದ್ರೆ ಸ್ಟ್ರಾಂಗ್ ಆಗಿ ಮನಿ ಅಂಡ್ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಇದೆ, ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನಿಮ್ಮ ಪ್ರೈವೇಟ್ ವಿಡಿಯೋಗಳು ಮತ್ತೆ ಲೀಕ್ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಬರ್ತಾ ಇರೋದು ಹೇಳ್ತಿದ್ದೀನಿ. ಯಾರ್ದೋ ಶವನ ನೀರಲ್ಲಿ ಹೂತಾಕ್ಬಿಟ್ಟಿದ್ದಾರೆ. ಅದನ್ನ ಹೊರಗೆ ತೆಗೆದು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಿ ಅನ್ನುವಂಥದ್ದು ಇದೆ. ಇದು ಎರಡು ರೀತಿ ಇದೆ. ಒಂದು ಆಲ್ರೆಡಿ ಆ ಥರ ಪ್ರಯೋಗ ಮಾಡಿ ನೀರಲ್ಲಿ ಹಾಕಿದ್ದಾರೆ. ಅದನ್ನ ತೆಗ್ದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಕ್ರಿಯೆಯನ್ನ ಮಾಡಿ ಇದು ಸರಿ ಹೋಗುತ್ತೆ. ಅಂದ್ರೆ ನಿಮ್ಗೇನ್ ಪ್ರಯೋಗ ಆಗಿತ್ತು ಅಥವಾ ಯಾರಿಗಾದ್ರೂ ಕಾಣಿಸ್ಲಿ, ಅದನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಮಾಡಿ ಬಿಡಿ. ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಮೇಕ್ ಶೂರ್ ಅದನ್ನ ಎಲ್ಲ ಸುಟ್ಟಾಕ್ತೀರಾ ಅಂತ, ಸುಟ್ಟಾಕಿ ಅಂತ. ಎರಡನೇದು, ಏನೋ ಒಂದು ನೀರಲ್ಲಿ ಮುಳುಗ್ತಾ ಇರೋದು ನಿಮಗ್ ಕಾಣುತ್ತೆ, ಅದನ್ನ ಹೊರಗ್ ತೆಗೀರಿ. ಹೊರಗ್ ತೆಗೆದ್ಬಿಟ್ಟು ಅದನ್ನ ಪ್ರಥಮ ಚಿಕಿತ್ಸೆ ಕೊಡಿ. ಅದು ನಿಮಗ್ ಗೊತ್ತಿರೋ ವಿದ್ಯೆ ಮುಖಾಂತರನಾದ್ರೂ ಕೊಡಿ, ಹಾಸ್ಪಿಟಲ್ ಮುಖಾಂತರನಾದ್ರೂ ಕೊಡಿ, ಅಥವಾ ಎರಡು ಬೇಕು ಅಂದ್ರೆ ಎರಡು ಮಾಡಿ. ಅದು ಬದುಕು ಉಳಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಬದುಕು ಉಳಿಯುತ್ತೆ, ಒಂದ್ ಜೀವನ ಬದುಕಿಸಿದಂಥ ಆಶೀರ್ವಾದ, ಯಶಸ್ಸು ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದು.
ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಟೈಮ್‌ಗೆ ಚೆನ್ನಾಗಿ ಊಟ ಮಾಡಿ, ಖುಷಿಯಾಗಿ ಇರಿ. ಸೊ ಪ್ರೇಮಿಗಳ ವಾರದ ಅಥವಾ ಪ್ರೇಮಿಗಳ ಮಾಸದ, ತಿಂಗಳಿನ ಫೆಬ್ರವರಿ ಲವರ್ಸ್ ವೀಕ್ ಅಥವಾ ವ್ಯಾಲೆಂಟೈನ್ ಮಂತಿನ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಈ ವರ್ಷ ನಿಮ್ಗೆ ಕರೆಕ್ಟ್ ವ್ಯಾಲೆಂಟೈನ್ ಸಿಗ್ಲಿ. ಸಿಂಗಲ್ ಆಗಿದ್ರೆ, ಸಿಂಗಲ್ ಪೇರೆಂಟ್ ಆಗಿದ್ರು ಕೂಡ ಸಿಗ್ಲಿ, ಅಥವಾ ನೀವು ಯಾರೇ ಆಗಿದ್ರು ನಿಮಗ್ ಸಿಗ್ಲಿ. ನೀವೇನಾದ್ರೂ ಮ್ಯಾರೇಜ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಮ್ಯಾರಿಡ್ ಪರ್ಸನ್ ಯಾರಿದ್ದಾರೆ, ಅವರೇ ನಿಮ್ಮ ವ್ಯಾಲೆಂಟೈನ್ ಆಗಿ ಬದ್ಲಾಗ್ಲಿ ಅಂತ ಹಾರೈಸ್ತೀನಿ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಖಂಡಿತವಾಗ್ಲೂ ಎಲ್ಲ ರಹಸ್ಯಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ನಿಮ್ಮ ವಿರುದ್ಧ ಯಾರ್ಯಾರು ಸಂಚು ಮಾಡಿದ್ರು ಅವರೆಲ್ಲರೂ ಸಿಕ್ಕಾಕೊಳ್ತಾರೆ, ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಡಿ ಬಾಸ್ ಅಂತಿದ್ದಾರೆ, ಬರ್ತಾರೆ ವೇಟ್. ಯಾರ್ಯಾರೋ ಪಪ್ಪಿ, ನಾಯಿ ಮರಿ, ಬೆಕ್ಕಿನ ಮರಿ ಎಲ್ಲ ತರಬೇಕು ಅನ್ಕೊಂಡಿದ್ದಾರೆ. ಸೊ ತಗೊಂಬನ್ನಿ, ನಿಮ್ಮ ಇಷ್ಟ. ಸಾಕಂಗಿದ್ರೆ ಸಾಕಿ. ಅದ್ರ ಜೊತೆಗೆ ಯಾರೋ ಹೆಣ್ಮಗು ಆಗುತ್ತಾ ಗಂಡ್ ಮಗು ಆಗುತ್ತಾ ಅಂತ ಹೇಳ್ತಿದ್ದಾರೆ. 2 ಚಾನ್ಸಸ್ ಇದೆ, 2ನ್ನು ತಗೊಳ್ಳಿ. ಮಕ್ಕಳಿಗೆ ಆಟ ಸಾಮಾನ್, ಕಾರ್ ಏನೋ ಕೊಡಿಸ್ತಿದ್ದಾರೆ, ಕೊಡ್ಸಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಆನೆ ಇಲ್ಲ ಆಯ್ತು ಅನ್ನುವಂಥ ಸುದ್ದಿ ಕೂಡ ಕೇಳ್ತೀವಿ ನಾವು. ಅದು ಸಾಕಷ್ಟು ಆಘಾತಕಾರಿಯಾಗಿರುತ್ತೆ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್, ನಾಟ್ ಓನ್ಲಿ ಫಾರ್ ಫೆಬ್ರವರಿ. ಓಕೆ, ಸೊ ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂಥದ್ದು. ನಿಮ್ಮ ಮಕ್ಕಳು ಹೆಚ್ಚು ಒಂದಷ್ಟು ವಿನ್ನಿಂಗ್ ಟ್ರೋಫಿಗಳನ್ನ ತಗೊಂಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ವೆಯ್ಟ್ ಲಾಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ತೂಕನ ಕಮ್ಮಿ ಮಾಡ್ಕೊಳ್ಳಿ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡ್ಕೊಳ್ಳಿ. ಇನ್ನೊಬ್ಬರ ಜೀವನಕ್ಕೆ ಸಾಧ್ಯ ಆದ್ರೆ ಒಳ್ಳೇದ್ ಮಾಡಿ, ಇಲ್ಲ ಅಂದ್ರೆ ನಿಮ್ ಕೆಲ್ಸನ ನೀವು ಮಾಡ್ಕೊಂಡು ಹೋಗಿ. ಕರ್ಮ ವಾಪಸ್ ಕೊಟ್ರೆ ತಗೊಳ್ಳೋದಕ್ಕೆ ನೀವೇ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಶತ್ರುಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ಸಾಧ್ಯ ಇರೋರು ಮೃತ್ಯುಂಜಯ ಹೋಮನ ಮಾಡಿಸ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ, ಹ್ಯಾಪಿ ವ್ಯಾಲೆಂಟೈನ್ಸ್. ಒಳ್ಳೆ ವ್ಯಾಲೆಂಟೈನ್ ಸಿಗ್ಲಿ ಅಂತ ಆಶಿಸ್ತಾ, ಟೇಕ್ ಕೇರ್, ಬಾಯ್, ನಮಸ್ತೆ. ಇಲ್ಲಿ ಹೀಲಿಂಗ್ ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಪ್ರೇಮಿ ಬೇಕೋ, ಅಥವಾ ಸಖ ಬೇಕೋ, ಸಖಿ ಬೇಕೋ, ಲೈಫ್ ಪಾರ್ಟ್ನರ್ ಬೇಕೋ, ಸೋಲ್ಮೇಟ್ ಬೇಕೋ, ನಿಮ್ಮ ಟ್ವಿನ್ ಫ್ಲೇಮ್ ಬೇಕೋ, ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರು ನಿಮಗೆ ಖಂಡಿತವಾಗ್ಲೂ ಸಿಗ್ತಾರೆ. ಅವ್ರ ಜೊತೆ ನಿಮ್ಮ ಮದುವೆ ಆಗತ್ತೆ. ಇದು ನನ್ನ ಮೇಲೆ ಪ್ರಾಮಿಸ್ ಆಗತ್ತೆ. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. आम शांति शांति शांति.
ಬಗಲಾಮುಖಿ, ನಿಮ್ಮ ಶತ್ರುಗಳು ಏನ್ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವ್ಯಾಚ್ಯ ಶಬ್ದಗಳು ನಿಮ್ಮ ಬಾಯಿಂದ ಬರೋ ಹಾಗೆ ಮಾಡಿದ್ದಾರೆ, ಅವರಿಗೆ ಶಿಕ್ಷೆನ ಆದಷ್ಟು ಬೇಗ ಕೊಡ್ಲಿ. ಲೈಫನ್ನ ನಿಂತ ನೀರಾಗಿ ಇಟ್ಕೊಂಬೇಡಿ, ಮುಂದುವರ್ಸ್ಕೊಂಡು ಹೋಗಿ. ರಿಯೂನಿಯನ್ ಎನರ್ಜಿ ಇದೆ, ಜಾಯಿಂಟ್ ಫ್ಯಾಮಿಲಿ ಆಗುವಂಥ ಸಾಧ್ಯತೆಗಳಿದೆ ಮುಂದಿನ ದಿನಗಳಲ್ಲಿ. ನೀವು ಯಾರಿಗೂ ಏನೂ ತಪ್ಪೇ ಮಾಡಿಲ್ಲ, ನಿಮ್ಮ ಪ್ರೊಫೆಷನ್ನಿಂದ ಅವರಿಗೇನೋ ಅವ್ರ ಸತ್ಯಗಳು ಗೊತ್ತಾಗತ್ತೆ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನು ಯಾರು ಸಮಸ್ಯೆ ಮಾಡಿ ಪ್ರಯೋಗವನ್ನು ಮಾಡಿದ್ರು ಅವರಿಗೆ ತಮ್ಮ ತಪ್ಪಿನ ಅರಿವಾಗುವಂಥ ಸಾಧ್ಯತೆಗಳಿದೆ. ಯಾರೋ ಬೈಕಲ್ಲಿ ಎಲ್ಲೋ ದೂರ ಕರ್ಕೊಂಡು ಹೋಗಿ ನಿಮ್ಮನ್ನ ಪ್ರಪೋಸ್ ಮಾಡ್ತಾರೆ. ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವಿ ಹತ್ರ ಹೋಗಿ ಕ್ಷಮಾಪಣೆನ ಕೇಳಿ, ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ನೀವು ಮಾಡಿರೋ ತಪ್ಪಲ್ಲಿ ಕ್ಷಮೆನ ಯಾಚಿಸಿ. ಒಳ್ಳೆಯದಾಗಲಿ. The Shrivak Devi Tarot channel is so glad to see you again. Thank you for watching our tarot card readings today.